ದೇವ್ರ ಮನೆ ಕ್ಲೀನ್ ಮಾಡೋದು ಅದು ಇದು ಮಾಡ್ತವ್ರೆ ಪಾಪ ಬೆಳಗಿಂದ ಮಾಡಿ ನೋಡಿ ಆ ಅಡುಗೆ ಎಲ್ಲ ಮಾಡಿ ಅಷ್ಟೇ. ನಾವೆಲ್ಲರೂ ಮಧ್ಯಾಹ್ನ ಊಟ ಮಾಡಿಲ್ಲ, ಯಾಕಂತ ಅಂದ್ರೆ ಒಬ್ಬಟ್ಟು ಮಾಡಿದೀನಿ. ಹೌದು ಗೈಸ್, ಪ್ರತಿ ವರ್ಷನೂ ಮಾಡ್ತಾರೆ ನಮ್ಮ ಮನೇಲಿ ಮಾವಿನಕಾಯಿ. ಗೈಸ್ ಇವಾಗ ಹೊರಟಿದ್ದಾರೆ. ವಾಟ್ಸಪ್ ಹಾಯ್, ಸೊ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಗೈಸ್ ಎಲ್ಲರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಸೊ ನಿಮಗೂ ಮತ್ತು ನಿಮ್ಮ ಫ್ಯಾಮಿಲಿಗೂ ಮತ್ತು ನಮ್ಮ ಫ್ಯಾಮಿಲಿಗೂ ಎಲ್ಲ ಫುಲ್ಲು ಕ್ಲೀನ್ ಮಾಡಿ ನಮ್ಮ ಮನೇಲಿ ಎಲ್ಲರೂ ಫುಲ್ಲು ಬೆಳಗಿಂದ ನಾನೊಬ್ಬ ಬಿಟ್ಟು ಎಲ್ಲರೂ ಫುಲ್ಲು ಕ್ಲೀನಿಂಗ್ ಇರ್ಕೊಂಡ್ಬಿಟ್ಟಿದ್ರು ಗೈಸ್. ಸೊ ಗೈಸ್ ಎಲ್ಲ ನೀಟಾಗಿ ಕ್ಲೀನ್ ಮಾಡಿ ಇವಾಗ ನಮ್ಮಮ್ಮ ಮತ್ತು ಗೈಸ್ ನಮ್ಮ ಮನೇಲಿ ಎಲ್ಲ ಹೊರಡ್ತಾ ಇದ್ದಾರೆ. ಮೇಡಮ್ ಅವರು ಎಲ್ಲಿಗ್ರಿ ಹೋಗ್ತಾ ಇರೋದು ನೀವು? ಎಲ್ಲಿಗ್ರಿ ಗೈಸ್? ತಿರುಪತಿ ಹೋಗ್ತಾ ಇದ್ದಾರೆ ಗೈಸ್. ನನ್ನ ಬಿಟ್ಟು ಹೋಗ್ತಾ ಇದ್ದಾರೆ ಸೊ ಇವಾಗ ಬೆಳಗ್ಗೆನೆ ಎದ್ದು ನೀಟಾಗಿ ಫ್ರೆಶ್ ಅಪ್ ಆಗಿ ಸ್ನಾನ ಮಾಡಿಕೊಂಡು ಗೈಸ್ ನಮ್ಮಮ್ಮ ಏನು ಟಿಫನ್ ಮಾಡಿದ್ದಾರೆ ಅಂತ ಅಂದರೆ, ನಮ್ಮ ಅಕ್ಕ ನೋಡಿ ಗೈಸ್, ನಮ್ಮ ಅಕ್ಕನ್ನ ವಾಂಗಿಬಾತ್ ಮಾಡಿದ್ದಾರೆ ಬೆಳಗ್ಗೆನೆ. ಸೊ ಗೈಸ್ ಇವಾಗ ಟಿಫನ್ ಎಲ್ಲ ಮಾಡಿಕೊಂಡು ನಾನು ದೇವಸ್ಥಾನಕ್ಕೆ ಕೊಟ್ಟಿದ್ದೀನಿ, ಮತ್ತೆ ನಮ್ಮ ಅಮ್ಮಗೆ ಸ್ವಲ್ಪ ಐಟಮ್ ಕೊಡ್ಬೇಕಿತ್ತು. ಸೊ ನಮ್ಮ ಅಮ್ಮನೂ ಕರ್ಕೊಂಡು ಹೋಗ್ತಾ ಇದ್ದೀನಿ ಗೈಸ್. ಅಲ್ಲಿ ನೋಡು ಏನು ಓಡ್ತಾರೆ ಕರ್ಕೊಂಡು ಹೋಗ್ತೀನಿ ಅಂದರೆ. ಓ ನನ್ನ ಮಗು, ನಾನು ಬರ್ತೀನಿ ಅಂತ ಮತ್ತೆ ಯಾಕೆ ಹಂಗೋಡೈತೀಯಾ ಬರೋವರೆಗೂ? ಆಗುತ್ತೆ ಅಂತ ಗೈಸ್ ಅವ್ರಿಗೇನೋ ಸ್ವಲ್ಪ ಐಟಮ್ ಬೇಕಂತೆ, ಅದನ್ನ ಕೊಡಿಸ್ಬಿಟ್ಟು ನಾವು ದೇವಸ್ಥಾನಕ್ಕೆ ಹೋಗಿ ನಂದಲ್ಲೇನೋ ಕೆಲಸ ಇದೆ ಗೈಸ್, ಅದನ್ನೆಲ್ಲ ಮುಗಿಸ್ಕೊಂಡು ಬರುವ ಅಂತ ನಾನು ಹೋಗ್ತಾ ಇದ್ದೀನಿ. ಹೆಂಗೈತಲ್ಲ ಬಿಸಿಲು, ನಮ್ಮ ನೇಚರ್ ನೋಡಿ ಗೈಸ್ ಎಷ್ಟು ಚೆನ್ನಾಗೈತಿ ನೋಡ್ರಿ. ಅಲ್ಲ ಬಿಸಿಲು ರೇಖೆ ನೋಡಿ ಎಷ್ಟು ಚೆನ್ನಾಗಿ ಬೀಳ್ತೈತೆ. ಇಲ್ಲಿ ನೋಡಮ್ಮ, ಸ್ಕ್ರೀನಲ್ಲಿ ನೋಡಮ್ಮ, ಇಲ್ಲಿ ಮರ ಬಿಸಿಲುದು ಅದು ಇದು ಬರೋ ಏನಂತಾರೆ ಇದಕ್ಕೆ, ರೇಖೆನಾ? ಕಿರಣ. ಹಾಂ ಕಿರಣ ಗೈಸ್ ನೋಡ್ರಿ ಎಷ್ಟು ಚೆನ್ನಾಗಿ ಬೀಳ್ತೈತೆ. ಹಾಂ ಇವಾಗಲೂ ಸೌಂಡ್ ಬರ್ತೈತೆ ಕಣಮ್ಮ ಇಲ್ಲೆಲ್ಲೋ. ಹಾಂ ನೋಡಿ ಗೈಸ್, ಅಲ್ಲಿ ನಿಮಗೆ ಕಾಣಿಸ್ತಾ ಬಿಡ್ರಿ, ಯಾಕಂದ್ರೆ ಸೂರ್ಯನ ಕಿರಣ ಜಾಸ್ತಿ ಐತೆ ಗೈಸ್. ಇದೆಲ್ಲ ಹೊಸ ಚಿಗುರು ಗೈಸ್, ಹಳೇದೆಲ್ಲ ಬಿಟ್ಟು ಹೊಸ ಚಿಗುರು ಹೊಡ್ಕೊಂಡೈತೆ ನೋಡ್ರಿ. ಒಂಥರ ಫೀಲೇ ಅಲ್ಟಿಮೇಟ್ ಆಗಿರುತ್ತಲ್ಲ ಗೈಸ್. ತುಳಸಿ ಸೊಪ್ಪು ಒಂದು ಮಿಸ್ ಮಾಡಿಬಿಟ್ಟಿದ್ದೆ ಕೊಡ್ಸೋದು, ಅದನ್ನು ತಗೊಂಡು ನಮ್ಮ ಅಮ್ಮನ ಎಲ್ಲ ಕೊಡಿಸ್ಕೊಂಡು ಕರ್ಕೊಬಂದೆ ಗೈಸ್. ಎಲ್ಲ ಪ್ರಿಪ್ರೇಷನ್ಸ್ ಎಲ್ಲ ನಡೀತಿದ್ದಾವೆ ಅಲ್ಲಿ. ಸೊ ಇವಾಗ ನನಗೆ ಒಂದು ಸ್ವಲ್ಪ ಔಟ್ಸೈಡ್ ಕೆಲಸ ಇದೆ, ಅದನ್ನೆಲ್ಲ ಮುಗಿಸ್ಕೊಂಡು ಫಸ್ಟು ದೇವಸ್ಥಾನಕ್ಕೆ ಹೋಗಿ ಅದನ್ನೆಲ್ಲ ಮುಗಿಸ್ಕೊಂಡು ಆಮೇಲೆ ಬರ್ತೀನಿ. ಅಷ್ಟೊತ್ತಿಗೆ ಇವರು ಮನೇಲಿ ಪೂಜೆ ಎಲ್ಲ ಮಾಡಿ ತಿರುಪತಿಗೆ ಹೊರಡೋಕ್ಕೆ ಇವರು ರೆಡಿ ಆಗ್ತಾರೆ ಗೈಸ್. ಜೋರಾಗಿ ಮಾತಾಡ್ಬೇಕು. ತಿರುಪತಿಗೆ ಹೋಗಕ್ಕೆ ರೆಡಿ ಆಗಿದ್ದೀವಿ. ನೀನು ಬಾ ಅಂತ ಕರೀತಾ ಇದ್ದೀವಿ, ನೀನು ಟೈಮ್ ಇಲ್ಲ ಅಂತ ಕೆಲಸ ಇದೆ, ಅದಕ್ಕೋಸ್ಕರ ನಾನು ಒಂದ್ಸಲಿ ಏನೋ ಆದಷ್ಟು ಬೇಗ ಪ್ಲಾನ್ ಮಾಡಿ ಇನ್ನೊಂದ್ಸಲಿ ನಾನು ಜೊತೆ ಹೋಗ್ತೀನಿ ಗೈಸ್, ಕರ್ಕೊಂಡು ಹೋಗ್ತೀನಿ. ಸೊ ಇವಾಗ ಎಲ್ಲ ರೆಡಿ ಇಟ್ಕೊಂಡವ್ರೆ ಊಟಕ್ಕೆ, ಅಡುಗೆಗೆ, ಮತ್ತೆ ಬಾಳೆ ಎಲೆ ಊಟ ಹಾಕಕ್ಕೆ, ಬಾಳೆ ಎಲೆ, ಬೇವು ಬೆಲ್ಲ ತಿನ್ಸಕ್ಕೆ ಬೇವು ಇಟ್ಕೊಂಡಿದ್ದೀನಿ, ಇನ್ನ ಬೆಲ್ಲ ರೆಡಿ ಮಾಡಿಲ್ಲ. ಉಗಾದಿ ಬಗ್ಗೆ ಏನೋ ಹೇಳ್ತೀನಿ ಅಂದಲ್ಲಮ್ಮ. ಸಾಕು ಉಗಾದಿ ಬಗ್ಗೆನಾ? ಇದೆಲ್ಲ ಹೊಸ ಚಿಗುರು ನೋಡಲ್ಲಿ. ಉಗಾದಿ ಅಂದ್ರೆ ಹೊಸ ಹಬ್ಬ. ಮರ ಗಿಡಗಳಿಗೂ ಹೊಸ ಚಿಗುರು ಬರ್ತಾ ಇತ್ತು ನೋಡಲ್ಲಿ, ಎಲ್ಲದಕ್ಕೂ ಹೊಸ ಚಿಗುರು. ನಾನು ಇವತ್ತೊಂದು ವಿಷಯ ತಿಳ್ಕೊಂಡೆ ಗೈಸ್. ನಮ್ಗೆ ಜನವರಿ ಫೆಬ್ರವರಿ ಇರ್ಲಿಲ್ವಂತೆ ಮುಂಚೆ. ನಾನು ಯಾರೋ ವಿಡಿಯೋ ಹಾಕಿದ್ರು, ನಾನು ನೋಡಿದೆ. ಜನವರಿ ಫೆಬ್ರವರಿ ಇರ್ಲಿಲ್ವಂತೆ, ಮತ್ತೆ ಮಾರ್ಚ್ 1ಗೆ ಸೆಲೆಬ್ರೇಷನ್ ಇತ್ತಂತೆ. ಅದನ್ನ ನಮ್ಮ ಹಿಂದೂ ಇದ್ರ ಪ್ರಕಾರ ಮಾರ್ಚ್ 19ಕ್ಕೆ ಹಾಕೊಂಡ್ರಂತೆ. ಯಾಕಂತ ಅಂದ್ರೆ ಹಬ್ಬದ ಹಿಂದಿನ ದಿವಸ ಅಮಾವಾಸ್ಯೆ ಇರುತ್ತಂತೆ. ಸೂರ್ಯ ಚಂದ್ರ ಭೂಮಿ ಎಲ್ಲ ಒಂದೇ ಕಡೆ ಲೈನ್ ಆಗುತ್ತೆ, ಅವಾಗ ಮಳೆ ಆಗುತ್ತೆ, ಮಳೆ ಆಗಿ ಹೊಸ ಚಿಗುರು ಹೊಡಿಯುತ್ತೆ, ಅವಾಗ ಯುಗಾದಿ ಹಬ್ಬ ಸ್ಟಾರ್ಟು ಅಂತ ಅಂದ್ಬಿಟ್ಟು ನಾನು ವಿಡಿಯೋ ನೋಡಿದೆ, ಯಾವ್ದೋ ಒಂದು ವಿಡಿಯೋ. ಹೊಸ ಚಿಗುರು ಆತರ, ಅದಕ್ಕೆ ಯುಗಾದಿ ಹಬ್ಬ ಅಂತ. ಅಲ್ಲ ಶಾಕಿಂಗ್ ಏನಂತ ಅಂದ್ರೆ ಜನವರಿ ಫೆಬ್ರವರಿನೇ ಇರ್ಲಿಲ್ವಂತಪ್ಪ. ನಂಗೆ ನಿಜವಲ್ಲೂ ಅದೇ ಶಾಕ್ ಕಣಮ್ಮ. ನಿಂಗೆ ಗೊತ್ತಿತ್ತ ಈ ವಿಷಯ? ನೋಡಿ ನಾನು ಹೇಳ್ಕೊಟ್ಟಿದ್ದೀನಿ ಇವತ್ತು ನಿಮ್ಗೆ. ಸರಿ ಗೈಸ್ ಬನ್ನಿ ಹೊಡುವ, ಬರೋದಾ? ಬಾಯ್. ಬೇಗ ಬಾ.
ಗೈಸ್ ನಾನು ಇವಾಗ ದೇವಸ್ಥಾನಕ್ಕೆ ಹೋಗಿ ಮತ್ತೆ ನನ್ನ ಕೆಲಸ ಏನೇನಿದೆಯೋ ಎಲ್ಲ ಮುಗಿಸ್ಕೊಂಡು ಮತ್ತೆ ನಾನು ನಿಮಗೆ ಸಿಗ್ತೀನಿ, ಇವ್ರ ಜೊತೆನೇ ಸಿಗ್ತೀನಿ. ಓಕೆನಾ? ಬಾಯ್ ಗೈಸ್. Walking alone, the streets are empty. The only thing I can see is my own silhouette. I'm getting stronger, step by step. The clock is ticking, but there's no time for regrets. I've been flying from town to town, from London to Taiwan. I've been all around the globe, trying to protect your soul. ಓಕೆ ಗೈಸ್, ವೆಲ್ಕಮ್ ಬ್ಯಾಕ್. ಸೊ ನನ್ನ ಔಟ್ ಸೈಡ್ ಏನೇನು ವರ್ಕ್ ಇತ್ತು ಸೊ ಪ್ರತಿಯೊಂದನ್ನು ಮುಗಿಸ್ಕೊಂಡು ಸೊ ಇವಾಗ ಮನೆಗೆ ಪ್ರೆಸೆನ್ಸ್ ಆಗಿದೆ. ಸೊ ಎಲ್ಲ ಫ್ರೆಶ್ ಅಪ್ ಆಗಿ ಮತ್ತೆ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಗೈಸ್. ನಮ್ಮಮ್ಮ ಪೂಜೆ ಎಲ್ಲ ಮಾಡಿ ಸೊ ಇವಾಗ ರೆಡಿ ಆಗಿದ್ದಾರೆ. ಯಾಕೆ ಇಷ್ಟು ಲೇಟಾಗಿ ಹೋಗ್ತಾ ಇದ್ದೀರಾ? ಕೆಲ್ಸ ಒಬ್ಳೆ ಮಾಡ್ಬೇಕಲ್ವಾ, ಎಷ್ಟು ಕೆಲ್ಸ ಇರುತ್ತೆ. ನಮ್ಮಮ್ಮ ಪಾಪ ಬೆಳಗ್ಗೆಯಿಂದ ಮಾಡ್ತವ್ರೆ ದೇವ್ರ ಮನೆ ಕ್ಲೀನ್ ಮಾಡೋದು, ಅದು ಇದು ಮಾಡ್ತವ್ರೆ ಪಾಪ. ಬೆಳಗಿಂದ ಮಾಡಿ 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 ಇವಾಗ ಕಂಪ್ಲೀಟ್ ಮಾಡಿ ಗೈಸ್. ನೋಡಿ, ಅಡುಗೆ ಎಲ್ಲ ಮಾಡಿ ಎಲ್ಲ ಪೂಜೆ ಎಲ್ಲ ಮಾಡಿ ಪ್ರತಿಯೊಂದು ಕೆಲಸನೂ ಮಾಡಿ ಇವಾಗ ಊಟ ಮಾಡಿಲ್ಲ. ಮಧ್ಯಾಹ್ನ ಬೆಳಗ್ಗೆ ತಿಂದಿರೋದಷ್ಟೇ ನಾವೆಲ್ಲರೂ. ಮಧ್ಯಾಹ್ನ ಊಟ ಮಾಡಿಲ್ಲ, ಯಾಕಂತ ಅಂದರೆ ಪೂಜೆ ಮಾಡಿ ಊಟ ಮಾಡಬೇಕಿತ್ತು. ಅದಕ್ಕೋಸ್ಕರ ಮಧ್ಯಾಹ್ನ ಏನೇನು ಅಡುಗೆ ಮಾಡಿದ್ರು ಅದನ್ನ ನಾವು ಯಾರೂ ತಿಂದಿಲ್ಲ. ಇವಾಗ ಊಟ ಮಾಡ್ಕೊಬಿಡೋಣ ಅಂತ ಅಂದ್ಬಿಟ್ಟು ಕುತ್ಕೋತಾ ಇದೀವಿ ಗೈಸ್ ನಾವು. ಉಗಾದಿ ಹಬ್ಬಕ್ಕೆ ಸ್ಪೆಷಲ್ಲು ಒಬ್ಬಟ್ಟು ಮಾಡಿದ್ದೀನಿ. ಒಬ್ಬಟ್ಟು, ಹುಳ್ಳಿಕಾಯಿ ಪಲ್ಯ, ಹೆಸರು ಬೇಳೆ, ಓಕೆ, ಮಾವಿನಕಾಯಿ ಚಿತ್ರಾನ್ನ. ವರ್ಷ ಮಾಡ್ತೀವಿ ನಾವು ಮಾವಿನಕಾಯಿ. ಹೌದು ಗೈಸ್, ಪ್ರತಿ ವರ್ಷನೂ ಮಾಡ್ತಾರೆ ನಮ್ಮ ಮನೇಲಿ. ಮಾವಿನಕಾಯಿ ಚಿತ್ರಾನ್ನ ಮಾತ್ರ ಮಿಸ್ ಇಲ್ಲ ಉಗಾದಿ ಹಬ್ಬಕ್ಕೆ. ಮಾವಿನಕಾಯಿ ಚಿತ್ರಾನ್ನ, ಪುಳಿಯೋಗರೆ, ಒಬ್ಬಟ್ಟಿನ ಸಾರು. ಹಬ್ಬ ನೋಡ್ತಾ ಇದ್ರೆ ನಮ್ಗೆ ಗೊತ್ತರ ಆಗ್ತದಿಲ್ರಿ ಹಬ್ಬಕ್ಕೆ ಗೈಸ್. ಹೆಂಗಿತ್ತಮ್ಮ ಹಬ್ಬ ನಿಮಗೆ? ನಾನ್ ನೋಡಿದೆ ಪಾಪ ಬರೀ ಕೆಲ್ಸನೇ ಆಗೋಯ್ತು ಗೈಸ್ ನಮ್ಮ ಅಮ್ಮಂಗೆ. ಪಾಪಚಿ ನಾನು ನೋಡ್ತಾ ಇದ್ದೀನಿ ಬೆಳಗ್ಗೆಯಿಂದ ಮಾಡ್ತವ್ರೆ ಒಂದು ನಿಮಿಷ ಕುತ್ಕೊಂಡಿಲ್ಲ ಪಾಪ. ಹೆಣ್ಮಕ್ಳು ಮನೆ ಕೆಲಸ ತುಂಬಾ ಕಷ್ಟ. ಗೈಸ್ ಇವಾಗ ಊಟ ಮಾಡಿಲ್ಲ. ನಮ್ಮ ಅಮ್ಮ ಈಚೆ ಕಡೆ ಅವ್ರು ತಿನ್ಕೊಬಿಡು ಅಂತ ಅಂತು. ಸೊ ನಮ್ಮ ಅಮ್ಮ ಮಾಡಿರೋ ತಿನ್ನೋಣ ಪೂಜೆ ಆದ್ಮೇಲೆ ಅಂತ ಅಂದ್ಬಿಟ್ಟು ನಾನು ವೆಯ್ಟ್ ಮಾಡ್ತಾ ಇದ್ದೀನಿ. ಇವಾಗ ನೋಡಿ 9 ಗಂಟೆ ಆಯ್ತು. ಸೊ ಒಂದೇ ಸಲ ಡಿನ್ನರ್ ಮಾಡ್ಬಿಟ್ಟು ಇವಾಗ ಇವ್ರನ್ನ ಹೋಗಿ ಗೈಸ್ ಬಸ್ ಹತ್ತುತ್ತಾರೆ. ಸೌಂಡ್ ಜಾಸ್ತಿ ಮಾಡ್ಬೇಡ ಗೈಸ್. ಇವಾಗ ಇವರು ಊಟ ಮಾಡ್ಬಿಟ್ಟು ಬಸ್ ಹತ್ತಕ್ಕೆ ಹೋಗ್ಬೇಕು ಗೈಸ್ ನಾವು. ಫಸ್ಟ್ ನಮ್ಮಮ್ಮ ಏನೇನು ಇಟ್ಕೊಡ್ತಾರೆ, ಒಬ್ಬಟ್ಟು. ಆಹಾ, ನಮ್ಮಮ್ಮ ಪಲ್ಯ ಹಾಕ್ತಾ ಇದ್ದಾರೆ ನನಗೆ. ಮತ್ತೆ ಇವಾಗ ಹೆಸರು ಬೇಳೆ ಇದ್ರೆಲ್ಲ ಏನು ಬರ್ತಾ ಇಲ್ಲ. ಏನು ಮಾತಾಡ್ತಿಲ್ಲ. ಹೊಟ್ಟೆ ಹಾಕೊಂಡ್ಬಿಟ್ರೆ ಆಮೇಲೆ ಮಾತು ಬರುತ್ತೆ. ಹೌದಾ? ಸರಿ, ಎನರ್ಜಿ ಚಾರ್ಜ್ ಆಗ್ಲಿ ಗೈಸ್, ನಾವು ಊಟ ಮಾಡ್ಕೊಬಿಡೋಣ. ಒಬ್ಬಟ್ಟು ಗೈಸ್. ಹಬ್ಬದೂಟ ಗೈಸ್. ಅಲ್ಲಿ ನೋಡ್ರಿ, ನಾವು ಮನೇಲಿ ಒಬ್ಬಟ್ಟು ಮಾಡಿದ್ರೆ ಹೊಂಟೋಯ್ತು. ಟಿವಿ ನೈನಲ್ಲಿ ತೋರಿಸ್ತವ್ರೆ ಒಬ್ಬಟ್ಟು ತಗೊಳಕ್ಕೆ ಕ್ಯೂ ನಿಂತಿರೋದನ್ನ. ಹೊಂಟೋಯ್ತು ಅಲ್ವಾ? ಕೆಲವೊಬ್ರು ನೋಡಿರಲ್ಲ. ಏನ್ರಿ ಒಬ್ಬಟ್ಟು ಮಾಡಕ್ಕಾಗಲ್ವೇನ್ರಿ? ಯಾಕ್ರಿ ಮಾಡ್ಬೇಕ್ರಿ? ನಾವಮ್ಮ ಮಾಡೋರು ನೋಡ್ರಿ ಪಾಪ. ಹಾ, ನಾವ್ ಬರ್ತೀವಿ ಕಣ್ರಿ. ಜಾಸ್ತಿ ಜನ ಹೆಣ್ಮಕ್ಳ ಇದ್ರಪ್ಪ, ಅದಕ್ಕೆ ನಾನು ಹೇಳ್ತಿರೋದು. ನಮ್ಮ ಫ್ರೆಂಡಿಗೆ ಊಟ ಕೊಟ್ಬಿಟ್ಟು ಬರೋಣ ಅಂತ ಹೊರಡ್ತಾ ಇದ್ದೀನಿ ಗೈಸ್. ಇವಾಗ ಹೊರಟಿದ್ದಾರೆ. ಸೊ ನಾನೇ ಮೆಜೆಸ್ಟಿಕ್ಗೆ ಹೋಗಿ ಬಸ್ ಹತ್ತಿಸೋಣ ಅಂತ ಹೇಳ್ತಾ ಇದ್ದೀನಿ. ಆದ್ರೆ ಬೇಡ, ನಾವು ಹೋಗ್ತೀವಿ ಅಂತ ಹೇಳ್ತವ್ರೆ. ಸೊ ನಾನೇ ಯೂಸ್ ಮಾಡಿಲ್ಲ, ನನ್ನ ಬ್ಯಾಗ್ ಇವ್ರು ತಗೊಂಡೋಯ್ತವ್ರೆ ನೋಡ್ರಿ. ಏನು ಮಾತಾಡೋದಿಲ್ವಾ? ಬಾಯಿಗೆ ಫೆವಿಕಿಕ್ ಹಾಕೊಂಡಿರ್ತೀಯ ಈ ಟೈಮಲ್ಲಿ. ಮಿಕ್ಕಿ ಟೈಮಲ್ಲಿ ಒಳ 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 ಅಂತ ಮಾತಾಡ್ತಿಯಲ್ಲ ಯಾವಾಗ್ಲೂ.
ಬ್ಯಾಗ್ ತಗೊಂಡೆ ಅಂತ ಅಂದ್ರೆ ಹಾ ಈ ಸೀರೆ ಯಾಕೆ ಗೊತ್ತಾ ಹುಟ್ಟಿರೋದು? ಹಾ ಈ ಸೀರೆ ದಿವ್ಯಂದು, ಅಂದ್ರೆ ದಿವ್ಯಾ ನನ್ ಜೊತೆ ಬರ್ತಾವಳೆ ಅಂತ ಅರ್ಥ. ಮಗಳದು. ಹಾ ಹ್ಮ್ ಈ ಬ್ಯಾಗ್ ಯಾರ್ದು ಗೊತ್ತಾ? ಮುತ್ತುದು. ಹ್ಮ್ ಮುತ್ತು ನನ್ ಜೊತೆ ಅವನೇ ಅಂತ ಅರ್ಥ. ಹ್ಮ್ ಎನಿ ಟೈಮ್ ಯಾಕೆ ಗೊತ್ತಾ ಈ ಮುತ್ತಿನ ಸರ ಹಾಕೊಳ್ಳೋದು? ಹ್ಮ್ ಮುತ್ತು ಆ? ನನ್ನ ಹತ್ರ ಇಲ್ಲ, ಅವನೇ ಸೇಫ್ಟಿ ಅವನೇ ಅಂತ. ಓ ಸರಿ ಬಿಡು. ಹಾ ಬಂದ್ರು ಬನ್ನಿ. ತಿರುಪತಿಗೆ ಹೊಡ್ತಾ ಇದೀವಿ ಈಗ. ಬಾರೋ ಅಂದ್ರೆ ಬಾರೋ ತಿರುಪತಿಗೆ ಅಂದ್ರೆ ಬರಲ್ಲ ಅಂತ ಆಮೇಲೆ ಮಾಡ್ತೀನಿ. ಬಾಯ್, ಬರ್ಲಾ? ಫೋನ್ ಮಾಡ್ಲಾ? ಸರಿ, ಓಕೆ ಬಾಯ್. ಟೈಮ್ ಊಟ ಮಾಡು. ಅಲ್ಲೋಗ್ ಮಾಡ್ತೀನಿ. ಹಾ ಹುಷಾರಾಗೆಲ್ಲ ದರ್ಶನ ಮಾಡ್ಕೊಂಡು ಆರಾಮಾಗಿ ಬಾ. ಬಾರೋ ಹೋಗಿ. ಬಾಯ್ ಹುಷಾರ್. ಅಯ್ಯೋ ಓಕೆ ಗೈಸ್, ಅವರು ಹೊರಟ್ರು. ಸೊ ನಾನು ಹೇಳ್ದೆ ಬರ್ತೀನಿ ನಾನು ಅಂತ ಅಂದ್ಬಿಟ್ಟು ನಮ್ಮಮ್ಮ ಬೇಡ 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 ಅಂತಾನೆ ಅಂತ ಇದ್ರು. ಸೊ ಗೈಸ್ ಅಲ್ಲಿ ಏನಂತ ಅಂದ್ರೆ ಟರ್ಮಿನಲ್ 1 ಮತ್ತೆ ಟರ್ಮಿನಲ್ 2 ಎರಡರಲ್ಲಿ ಯಾವ್ದಕ್ ಹೋಗ್ಬೇಕಂತ ಎಕ್ಸಾಕ್ಟ್ಲಿ ನನಗೂ ಗೊತ್ತಿಲ್ಲ. ಸೊ ಅದಕ್ಕೋಸ್ಕರ ನಾನು ಬರ್ತೀನಿ 10,000 ಇರ್ತೀನಿ ಅಂತ ಅಂದಿದ್ಕೆ ಅಮ್ಮ ಬೇಡ, ಈಗ್ಲೇ ಲೇಟ್ ಆಗ್ಬಿಟ್ಟೈತೆ ನೋಡ್ರಿ. ಈಗ್ಲೇ ಲೇಟ್ ಆಗ್ಬಿಟ್ಟೈತೆ. ಸೊ ನೀನ್ ಅಲ್ಲಿಂದ ವಾಪಸ್ ಬರ್ಬೇಕಾದ್ರೆ ನನಗ್ ಭಯ ಆಗುತ್ತೆ, ಏನೇನೋ ಇರುತ್ತಲ್ಲ ಅವ್ರದ್ದು. ಸೊ ಎಲ್ಲ ಹೇಳ್ತಾ ಇದ್ರು, ಬೇಡ ಬಿಡು ಆಯ್ತು, ಅಷ್ಟು ಹೇಳ್ತವ್ರಲ್ಲ ಅಂತ ಅನ್ಬಿಟ್ಟು ನಾನು ಸುಮ್ಮನೆ ಆಗೋದೆ. ಸೊ ಗೈಸ್ ನಾನು ಹೋಗ್ತೀನಿ ಮತ್ತೆ ಆದಷ್ಟು ಬೇಗ ಕರ್ಕೊಂಡು ಅವ್ರನ್ನು ಜೊತೆಗೆ ಹೋಗ್ಬೇಕು ಗೈಸ್ ಒಂದ್ಸಲಿ. ಅಂಡ್ ಒನ್ ಮೋರ್ ಥಿಂಗ್ ಗೈಸ್, ಏನಂತ ಅಂದ್ರೆ ಹೆಂಗಿದ್ರು ಮನೆ ಫುಲ್ಲು ಖಾಲಿ, ಒಬ್ನೇ, ಸರಿನಾ? ನಾನೊಂದು ಕಂಟೆಂಟ್ ಪ್ಲಾನ್ ಮಾಡ್ತಾ ಇದ್ದೀನಿ ಗೈಸ್ ನಾಳೆಗೆ, ಓಕೆನಾ? ಏನಂತ ಅಂದ್ರೆ ಸೊ 1 ಡೇ ವಿತೌಟ್ ಮಾಮ್ ಅಂತ ಅಂದ್ರೆ ನಾವು ಯಾವ ತರ ಸರ್ವೈವ್ ಮಾಡ್ತೀವಿ, ಏನ್ ಕಷ್ಟ ಇರುತ್ತೆ, ಸೊ ಪ್ರತಿಯೊಂದು ನಾಳೆ ಕಂಟೆಂಟ್ ಅಲ್ಲಿ ನಿಮಗೆ ಗೊತ್ತಾಗುತ್ತೆ. ಸೊ ನಾಳೆ ಕಂಟೆಂಟ್ ಅದೇನೆ, ಸರಿನಾ? ನಾಳೆ ಫುಲ್ಲು ಅಂದ್ರೆ ಅವ್ರಿದ್ದಾಗ ನಮ್ಗೇನ್ ಕಷ್ಟ ಗೊತ್ತಾಗ್ತಾ ಇರ್ಲಿಲ್ಲ ಅನ್ನೋದೆಲ್ಲ ಪ್ರತಿಯೊಂದು ಏನಿರುತ್ತೋ ಸೊ ಅದ್ರಲ್ಲಿ ನಾನು ಡೀಟೇಲ್ಸ್ ಕೊಟ್ಬಿಟ್ಟು ವ್ಲಾಗ್ ಸ್ಟಾರ್ಟ್ ಮಾಡ್ತೀನಿ. ಸೊ ನಾಳೆ ವಿಡಿಯೋ ಎಲ್ಲರೂ ನೋಡಿ, ಓಕೆನಾ?